ಬಾಸ್ ಟಿವಿ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಮಾನ ಗೌರವ ಇವೆಲ್ಲ ದೊರಕತ್ತೆ. ಆದರೆ ಸ್ವಲ್ಪ ಹಠ ಸ್ವಭಾವ ಇರುತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಧಾನ ಆದರೂ ಕೂಡ ವಿಶೇಷವಾದ ಒಂದು ಬಲವನ್ನು ಹೊಂದಿರತಕ್ಕಂಥ ರಾಶಿ ಇದು. ಏಕೆ ಅಂದರೆ ಮಕರ ಅಂತಂದರೆ ಅದು ಶನಿಯ ಒಂದು ಸ್ವಭಾವವನ್ನು, ಶನಿಯ ಒಂದು ಕಾರಕತ್ವದ ರಾಶಿಯಾಗಿರ್ತದೆ. ಆ ರಾಶಿಗೆ ಕುಜ ಉಚ್ಚ ಆಗ್ತಾನೆ. ಹಾಗಾಗಿ ನಿಮಗೆ ಧೈರ್ಯ ಇರುತ್ತೆ. ಯಾವುದೇ ಕೆಲಸ ಕೈ ಹಾಕಿದ್ರೆ ಅದನ್ನು ಅರ್ಧಕ್ಕೆ ಬಿಡೋದಿಲ್ಲ, ಪೂರ್ತಿಯಾಗಿ ಮುಗಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಇರ್ತದೆ. ಮತ್ತು ನಿಮಗೆ 7.5 ಶನಿ, 7.5 ಶನಿಯ ಪ್ರಭಾವದಿಂದ ಸಾಕಷ್ಟು ತೊಂದರೆಯನ್ನು, ಆರೋಗ್ಯದಲ್ಲಿ ತೊಂದರೆಯನ್ನು, ಆರ್ಥಿಕ ತೊಂದರೆಯನ್ನು, ವ್ಯವಹಾರದ ತೊಂದರೆಯನ್ನು ಎಲ್ಲವನ್ನು ಅನುಭವಿಸಿದ್ದೀರಿ. ಆದರೂ ಕೂಡ ನಿಮಗೆ ಈ ಒಂದು ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಒಂದು ಶನಿಯ ಪ್ರಭಾವದಿಂದ ಮುಕ್ತ ಆಗ್ತೀರಿ. 7.5 ಶನಿ ಮುಗಿಯುತ್ತದೆ, ನಿಮಗೆಲ್ಲ ರೀತಿಯ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಿಮಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಾ, ಕುಟುಂಬದ ಸಮಸ್ಯೆಯಿಂದ ಪಾರಾಗ್ತೀರಾ, ಮತ್ತು ಆ ಎಲ್ಲ ಆಸ್ತಿ ವಿಚಾರದಲ್ಲೂ ಕೂಡ ಪಾಲಾಗುವಂಥ ಯೋಗ ಇದೆ. ಹಾಗಾಗಿ ನಿಮಗೆ ಆರ್ಥಿಕ ಸಂಕಷ್ಟ ತುಂಬ ದೊಡ್ಡ ಸಂಕಷ್ಟ, ಅದು ಹೇಗೆ ನೀವು ನಿಭಾಯಿಸ್ಕೊಂಡು ಹೋಗ್ತೀರಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ದೈವಾನುಗ್ರಹದಿಂದ ನೀವೇನು ಮಾಡಿದ್ದೀರಿ, ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೀರಿ. ಜೀವನದಲ್ಲಿ ಒಂದು ರೀತಿಯ ಒಂದು ದಡವನ್ನು ನಾನು ಸೇರಬೇಕು, ನನ್ನ ಕಾಲಲ್ಲಿ ನಾನು ಎತ್ಕೋಬೇಕು, ಮುಂದಿನ ಮಕ್ಕಳಿಗೆ ನಾವು ಒಂದು ಆಸ್ತಿಯನ್ನು ಮಾಡಬೇಕು, ಉಳಿಯೋದಕ್ಕೊಂದು ಮನೆಯನ್ನಾದರೂ ಮಾಡಿದ್ರೆ ಅವರು ದುಡ್ಕೊಂಡು ಕಷ್ಟಪಟ್ಟದ್ದು ಜೀವನವನ್ನು ಮಾಡ್ತಾರೆ, ಮುಂದಿನ ಒಂದು ಪೀಳಿಗೆಗೆ ಭದ್ರತೆಯನ್ನು ಕೊಡಬೇಕು ಎನ್ನುವಂಥ ಚಿಂತನೆ ನಿಮ್ಮದಾಗಿರುತ್ತೆ. ಹಾಗಾಗಿ ನಿಮ್ಮ ಮನೆ ಕಟ್ಟುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ಮತ್ತು ಸೈಡ್ ತೆಗೆದುಕೊಳ್ಳೋ ಎಲ್ಲ ಶಿವಯೋಗಗಳು ಮುಂದೆ ಬರುತ್ತೆ. ಈ ಶನಿಯ ಪ್ರಭಾವದಿಂದ ನೀವು ಮುಕ್ತರಾಗಬೇಕು. ಕೆಲವೇ ತಿಂಗಳಲ್ಲಿ ನಿಮಗೆ 7.5 ಶನಿ ಮುಗಿಯುತ್ತೆ. ಗುರುವಿನ ಪೂರ್ಣ ಅನುಗ್ರಹಕ್ಕೆ ನೀವು ಪ್ರಾಪ್ತರಾದಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಯಾವುದೇ ಹೊಸ ಕೆಲಸ ಮಾಡೋದನ್ನು ಸ್ವಲ್ಪ ಸಮಯ ಕಾಲಾವಕಾಶ ತಗೊಂಡು ಮುಂದೂಡುವುದು ಒಳ್ಳೆಯದು, ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು. ಯಾಕೆ ಅಂದರೆ ಧನಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಆರ್ಥಿಕ ಸಂಕಷ್ಟವನ್ನು ಎಷ್ಟೊತ್ತಿಗೂ ಕೊಡಬಹುದು. ಹಾಗಾಗಿ ಅವನು ವಿರಾಮ ಕಾಲ ಅಂತ ನಾವು ಹೇಳ್ತೀವಿ, ವಿರಾಮ ಕಾಲ ಆದರೂ ಕೂಡ ಅದರ ಛಾಯೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊಸ ಕೆಲಸ ಮಾಡೋದಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮುಂದೂಡೋದು ಒಳ್ಳೆಯದು. ಅದರ ಜೊತೆಗೆ ನಿಮಗೆ ಹಣಕಾಸುಗಳಲ್ಲಿ ಸಂಕಷ್ಟ ಇದೆ, ಯಾಕೆಂದರೆ ಬರೋದು ಬರ್ತಾ ಇಲ್ಲ, ಕೊಡೋಕ್ಕಾಗ್ತಾ ಇಲ್ಲ, ನೀವು ಬರೋದಕ್ಕಿಂತ ಕೊಡೋದೇ ಹೆಚ್ಚಿಗೆ ಇರ್ತದೆ. ಹಾಗೆ ಸಾಲಗಾರರು ಸ್ವಲ್ಪ ಮಟ್ಟಿಗೆ ಆಗಿರ್ತೀರಿ. ಸಾಲ ಇಲ್ಲದೇ ಇಲ್ಲ, ಪ್ರತಿಯೊಬ್ಬರು ಹುಟ್ಟುತ್ತಾ ಇದ್ದಂತೆ, ಒಂದು ಮನುಷ್ಯ ಹುಟ್ಟಿ ಉಸಿರು ಬಿಡ್ತಾ ಇದ್ದಂತೆ ದುಡ್ಡುಗಳು ಬೇಕಾಗ್ತದೆ ಮನುಷ್ಯನಿಗೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ದುಡ್ಡು ಕಾಸು ವಿಚಾರದ ಸಮಸ್ಯೆಗಳಿರ್ತದೆ. ಸಮಸ್ಯೆ ಇಲ್ಲದೆ ಮನುಷ್ಯರಿಲ್ಲ. ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇರ್ತದೆ. ಯಾವಾಗಲೂ ಏನೋ ಒಂದು ಆಗ್ತಾ ಇರ್ತದೆ, ಏನೂ ಆಗದೆ ಇರಲ್ಲ. ಹಾಗಾಗಿ ಅಂತಹ ಮನುಷ್ಯರಿಗೆ ನಮಗೆ ನಿಭಾಯಿಸುವಂಥ ಶಕ್ತಿಯನ್ನು ಭಗವಂತ ಕೊಡಬೇಕು. ಕಷ್ಟ ಬೇಡ ಅಂತ ಹೇಳೋದು ತಪ್ಪಾಗ್ತದೆ. ಬಂದಂಥ ಕಷ್ಟವನ್ನು ನಿಭಾಯಿಸುವಂಥದ್ದು, ಎದುರಿಸುವಂಥ ಸಾಮರ್ಥ್ಯವನ್ನು, ಆ ಶಕ್ತಿ ಧೈರ್ಯವನ್ನು ಭಗವಂತನ ದಯಪಾಲಿಸು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆಲ್ಲ ಕಷ್ಟ ಪರಿಹಾರ ಆಗುವಂಥ ಸಮಯ ಹತ್ತಿರ ಬರ್ತಾ ಇದೆ. ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರೂಪಿಸಿಕೊಂಡು ಜೀವನದಲ್ಲಿ ಯಶಸ್ಸನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ನಿಮಗೆ ಎಲ್ಲವನ್ನು ಕಾಣುವಂಥ ಯೋಗ ನಿಮಗೆ ಹತ್ತಿರ ಬರ್ತಾ ಇದೆ. ಗುರುವಿನ ಪೂರ್ಣ ಅನುಗ್ರಹ ಬಂದ ತಕ್ಷಣದಲ್ಲಿ ನಿಮಗೆ ಎಲ್ಲ ರೀತಿಯ ಸುಖ ಸೌಖ್ಯ ದೊರಕತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರ್ತದೆ. ನಿಮ್ಮ ಏನೇ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದ್ದಿರ್ತಕ್ಕಂಥ ಪೆಂಡಿಂಗ್ ಆಗಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ನೆರವೇರುತ್ತೆ. ಆರ್ಥಿಕ ಸಂಕಟದಿಂದ ಕೂಡ ಮುಂದೆ ಪಾರಾಗುವಂಥ ಯೋಗ ಇದೆ. ಈಗ ಎಲ್ಲವೂ ಕೂಡ ಕಗ್ಗಂಟಾಗಿದೆ, ಆದರೂ ಕೂಡ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರ ಆಗಿರ್ತದೆ. ಆಸ್ತಿ ವಿಚಾರ ಬಂದಾಗ ಆಸ್ತಿ ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರ್ತದೆ, ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಒಳ್ಳೆಯದು. ನಿಮಗೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲೂ ಸ್ವಲ್ಪ ಬರತಕ್ಕಂಥ ಸಂದರ್ಭ ಇದೆ, ಅದನ್ನು ಬಗೆಹರಿಸ್ಕೊಂಡು ಹೋಗಿ ಕೂತು ಮಾತಾಡಿ. ಇಲ್ಲದೇ ಅಂದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ನೀವು ನಿಮ್ಮ ಅನುಸಾರ, ನಿಮ್ಮ ಇಷ್ಟಾನುಸಾರ ನೀವು ಮಾಡಬೇಕಾಗ್ತದೆ. ತಂದೆ ತಾಯಿ ಆರೋಗ್ಯ ಗಮನವಹಿಸಿ, ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದ ಪಡೆಯೋದ್ರಲ್ಲಿ ಒಳ್ಳೆಯದಾಗತ್ತೆ. ಮತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ, ಅದನ್ನು ಸರಿಪಡಿಸ್ಕೊಂಡು ಹೋಗಿ. ಪಿತಾಯಿತ ಆಸ್ತಿ ಆಗಲಿ, ಸ್ವಂತಾಯಿತ ಆಸ್ತಿ ಆಗಲಿ, ಸ್ವಲ್ಪ ಗೊಂದಲ ಇದೆ. ಯಾವುದೋ ಒಂದು ಸಾಲ ಇರುತ್ತೆ, ಇಲ್ಲ ಲಿಟಿಗೇಷನ್ ಇರುತ್ತೆ, ಇಲ್ಲ ತೆಗೆದುಕೊಂಡು ಏನೋ ಒಂದು ಅಗ್ರಿಮೆಂಟ್ ಹಾಕೊಂಡು ಕೊಡೋಕ್ಕಾಗಲಿಲ್ಲ, ತಗೊಳಕ್ಕಾಗಲಿಲ್ಲ, ಏನೋ ಒಂದು ವ್ಯವಹಾರಕ್ಕೆ ಕಾಗದ ಪತ್ರಕ್ಕೆ ಸಂಬಂಧಪಟ್ಟದ್ದು, ಮತ್ತು ಕೆಲವೊಂದಷ್ಟು ಕಾನೂನಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಆರ್ಥಿಕವಾಗಿ ಸಂಬಂಧಪಟ್ಟಂಥ ತೊಂದರೆ, ಇಂಥ ತೊಂದರೆಗಳಿಂದ ಪಾರಾಗೋ ಸಮಯ ಹತ್ತಿರ ಬಂದಿದೆ. ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಧೈರ್ಯವಾಗಿರಿ, ದೃಢವಾದ ಒಂದು ದೇವರನ್ನು ನಂಬಿ, ದೇವರು ನಿಮ್ಮ ಕೈ ಬಿಡೋದಿಲ್ಲ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನವಹಿಸಿ. ಮಕ್ಕಳು ಚೆನ್ನಾಗಿ ಓದ್ತಾರೆ, ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಭಾಳ ಜಾಗ್ರತೆ ವಹಿಸೋದ್ರಿಂದ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಜೀವನದಲ್ಲಿ ಯಶಸ್ಸಾಗುತ್ತೆ. ಭಾಳ ಕಾಳಜಿ ವಹಿಸೋದು ಭಾಳ ಮುಖ್ಯವಾದ ವಿಚಾರ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಇದೆ, ಸಾಕಷ್ಟು ತೊಂದರೆ ತೊಡಕುಗಳನ್ನು ಅನುಭವಿಸಿದ್ದೀರಾ, ಮುಂದೆ ತೊಂದರೆ ತೊಡಕುಗಳು ಬರಬಾರ್ದು ಅನ್ನುವಂಥ ಚಿಂತನೆ ನಿಮಗಿದೆ. ಕೆಲವು ಡಿವರ್ಸ್ ಆಗಿಬಿಡ್ತದೆ, ಏನು ಮಾಡೋದು ಅಂತ ಚಿಂತನೆ ಇದೆ. ಕೆಲವರು ಕೋರ್ಟಿಗೆ ಹೋಗಿದೆ, ಕೆಲವರು ಮನೆಯಲ್ಲಿ ಗಲಾಟೆ ಇದೆ. ಈ ಥರ ಸಮಸ್ಯೆಗಳು ಕೆಲವು ಜನಕ್ಕಿದೆ. ಅವರು ಈ ಸಮಸ್ಯೆ ಇರುವಂಥವ್ರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸಮಸ್ಯೆ ಸಂಕ್ಷಿಪ್ತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಆಗೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ನೀವು ಕುಳಿತು ಮಾತಾಡಿ, ನಿಮ್ಮ ಹಿತಚಿಂತಕರು ಪ್ರಾಜ್ಞರ ಜೊತೆ ಮಾತಾಡಿ, ಅದು ಸರಿ ಹೋಗೋಕ್ಕೆ ಅವಕಾಶ ಇದೆ ಅಂತ ನಾವು ನಿಮಗೆ ಹೇಳ್ಬೋದು.
ಇನ್ನು ಆಯುಷ್ಯ ಮತ್ತು ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ, ಬಟ್ ತೊಂದರೆ ಆಗಲ್ಲ ಅಂತ ಹೇಳ್ತೀವಿ. ನಿಮಗೆ ನರಗಳಿಗೆ ಸಂಬಂಧಪಟ್ಟದ್ದು, ರಕ್ತಕ್ಕೆ ಸಂಬಂಧಪಟ್ಟಂಥದ್ದು, ಜಾಯಿಂಟಿಗೆ ಸಂಬಂಧಪಟ್ಟಂಥ ತೊಂದರೆ, ಬೇರೆ ಏನು ತೊಂದರೆ ಇರಲ್ಲ. ಸ್ವಲ್ಪ ತಾಳ್ಮೆ ವಹಿಸೋದು ಮುಖ್ಯವಾಗಿರುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಯಾವಾಗ ಸಿಗುತ್ತೆ ಅಂತ ಕೇಳ್ತೀವಿ. ಪ್ರಮೋಷನ್ ಸಿಗ್ತದೆ, ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗುತ್ತದೆ, ಮತ್ತು ಕಾಲಾವಕಾಶ ಬೇಕಾಗ್ತದೆ. ಜೊತೆಗೆ ಇನ್ನೊಂದು ಕೆಲವು ಈ ಬಿಸ್ನೆಸ್ ಮಾಡೋರು ಇರ್ತಾರೆ. ಬಿಸ್ನೆಸ್ ಮಾಡೋರಿಗೂ ಸ್ವಲ್ಪ ಮಟ್ಟಿಗೆ ಅವರಿಗೆ ಹಿನ್ನಡೆ ಇದೆ. ಇದರಲ್ಲಿ ಈ ಸ್ವಲ್ಪ ಹಿನ್ನಡೆ ಇದೆ. ಇನ್ನು ಮುಂದೆ ಅದು ಬೆಳ್ಕೊಂಡು ಹೋಗ್ತದೆ. ಬಿಸ್ನೆಸ್ ಮಾಡೋರಿಗೂ ಅನುಕೂಲ ಆಗುತ್ತೆ. ಮತ್ತು ಆಸ್ತಿ ವಿಚಾರ ಕೊಡೋರಿಗೆಲ್ಲ ಮುಂದೆ ಸ್ವಲ್ಪ ಅನುಕೂಲ ಆಗುವ ಲಕ್ಷಣಗಳಿದೆ. ಎಲ್ಲವೂ ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋರಿಗೂ ಸ್ವಲ್ಪ ಅಡಚಣೆ ಇದೆ. ಅವರು ಸ್ವಲ್ಪ ತಾಳ್ಮೆಯಿಂದ, ಬಿಸ್ನೆಸ್ಸು ತುಂಬ ಅಡಚಣೆ ಇದೆ ಈ ರಾಶಿಯವರಿಗೆ. ಹಾಗಾಗಿ ತಾಳ್ಮೆ ಅವಶ್ಯಕತೆ. ಅವಸರ ಮಾಡೋಕ್ಕೆ ಹೋಗಬೇಡಿ. ಕೆಲವು ಅವಶ್ಯಕತೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಿ, ತೊಂದರೆಗಳಾಗಲ್ಲ. ಸ್ಯೂರಿಟಿ ಮತ್ತು ಗ್ಯಾರಂಟಿ ಸ್ವಲ್ಪ ನೋಡಿಕೊಂಡು, ಅವಶ್ಯಕತೆ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಮಕ್ಕಳು ವಿದ್ಯಾಭ್ಯಾಸ ಗಮನವಹಿಸಿ. ಮತ್ತು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಮತ್ತು ಕೆಲವೊಂದಷ್ಟು ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅವರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ. ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಮತ್ತು ಕೆಲವೊಂದಷ್ಟು ಈ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಗ್ರಂಥಿಗೆ ವ್ಯಾಪಾರ, ಹೂವಿನ ವ್ಯಾಪಾರ ಸಣ್ಣ ಪುಟ್ಟ ಲೆವೆಲ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆಲ್ಲ ಅನುಕೂಲ ಇದೆ ಅಂತ ಹೇಳಬೇಕು. ಆ ನಂತರದಲ್ಲಿ ಈ ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಈ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿರೋರಿಗೆ ಅವ್ರಿಗೆ ಸ್ವಲ್ಪ ಅನುಕೂಲ ಇದೆ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಅನುಕೂಲ ಇರೋದಿಲ್ಲ. ಯಾವುದು ಅಂತಂದರೆ, ಕೆಲವೊಂದಷ್ಟು ನಮ್ಮ ನೀರಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಎಲೆಕ್ಟ್ರಾನಿಕ್ಸ್ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಭಾಳ ಸ್ವಲ್ಪ ಜಾಗ್ರತೆ ವಹಿಸಬೇಕು. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಆದರೆ ಕಾಗದ ಪತ್ರ ನೋಡ್ಕೋಬೇಕು. ಸ್ವಲ್ಪ ಕಾಂಪ್ಲಿಕೇಶನ್ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂಥದ್ದು, ಕಾನೂನಿಗೆ ಸಂಬಂಧಪಟ್ಟಂಥ ತೊಡಕುಗಳಿರ್ತದೆ. ಕಾನೂನು ಸಂಬಂಧಪಟ್ಟಂಥ ಎಲ್ಲ ನೋಡ್ಕೊಂಡು ಮಾಡಬೇಕು. ಚೆನ್ನಾಗಿದೆ ಅಂತ ಹೇಳಿ ಎಲ್ಲದೂ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ವ್ಯವಸ್ಥೆ, ನಿಮ್ಮ ಒಂದು ಅವಕಾಶ, ನಿಮ್ಮ ಅನುಕೂಲ, ನಿಮ್ಮ ಇತಿಮಿತಿ, ಕಾನೂನು ಸಮಸ್ಯೆ ಎಲ್ಲ ನೋಡ್ಕೊಂಡು ಮಾಡಬೇಕು. ಚೆನ್ನಾಗಿದೆ ಅನ್ನುವಂಥದ್ದು ಯೋಗಕ್ಕೆ, ಜಾತಕಕ್ಕೆ ಸಂಬಂಧಪಟ್ಟಂಥದ್ದು, ಅದು ಕಾನೂನಿನಲ್ಲಿ ತೊಂದರೆ ಬರ್ಬೋದು, ಅದನ್ನು ನೋಡ್ಕೋಬೇಕಾಗ್ತದೆ. ನಿಮ್ಮ ಇತಿಮಿತಿಗೆ ಸಂಬಂಧಪಟ್ಟಂತೆ ಮಾಡಿ ಅನುಕೂಲ ಆಗುತ್ತೆ. ಹೀಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಅನುಕೂಲ ಅನಾನುಕೂಲ, ಅಂದರೆ ಸಾಮಾನ್ಯ ಅವರಿಗೆ ಮಧ್ಯಮ ಫಲ ಅಂತ ಹೇಳಬೇಕು. ಒಂದು ವೇಳೆ ನಿಮಗೆ ಚೆನ್ನಾಗಿದ್ದರೆ ತುಂಬ ಒಳ್ಳೆಯದು, ಖುಷಿಯ ವಿಚಾರ. ಒಂದು ವೇಳೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಜಾತಕ ಪರಿಶೀಲನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ದಿವಸ ಹೋಗಿ ಸಿಂಧೂರದಿಂದ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.